ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಚಾಂಪಿಯನ್ಸ್ ಟ್ರೋಫಿ 2025 ಆಯೋಜನೆಯಿಂದ ಪಾಕಿಸ್ತಾನಕ್ಕೆ ಭಾರೀ ನಷ್ಟ ಆಗಿದೆಯಂತೆ. ಇದಕ್ಕೆಲ್ಲ ಭಾರತವೇ ಕಾರಣ ಅನ್ನುವಂಥ ವಿಚಾರವಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಆಗಿದೆ, ಇದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಜೊತೆಗೆ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪಾಕಿಸ್ತಾನ ನಡೆಸಿದ ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಜಯ ಸಾಧಿಸಿದೆ. ಪಾಕ್ನಲ್ಲಿ ಕಾಲನ್ನ ಇಡದೆ ಟೀಮ್ ಇಂಡಿಯಾ ಈ ಸಾಧನೆಯನ್ನ ಮಾಡಿದೆ. ಇದರಿಂದ ಯಾವ ಚಾಂಪಿಯನ್ಸ್ ಟ್ರೋಫಿ ನಡೆಸೋದ್ರಿಂದ ಕಷ್ಟಗಳು ದೂರ ಆಗುತ್ತೋ, ಕ್ರಿಕೆಟ್ ಸರಿಯಾಗುತ್ತೋ ಅಂದ್ಕೊಂಡಿದ್ದಂತ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಆಸೆಗಳು ಈಗ ಸುಟ್ಟು ಹೋಗಿದೆ. ಸ್ನೇಹಿತರೆ, ಎಲ್ಲಾ ದೇಶಗಳು ಬಂದರೂ ಕೂಡ ಒಂದೇ ಒಂದು ಇಂಡಿಯಾ ಈ ದೇಶದಲ್ಲಿ ಕಾಲಿಡದೆ ಇರೋದ್ರಿಂದ ಪಾಕ್ಗೆ ಭಾರೀ ನಷ್ಟ ಆಗಿದೆಯಂತೆ. ಕೇವಲ ಲೀಗ್ ಹಂತದಿಂದಲೇ ಹೊರಬಿದ್ದಿದ್ರಿಂದ ಪಾಕಿಸ್ತಾನ ಟೀಮ್ ಮಾನ ಹೋಯ್ತು. ಯಾರ ಕೈಯಲ್ಲಿ ಸೋಲಬಾರದು ಅನ್ಕೊಂಡಿದ್ರೋ ಅದೇ ಭಾರತದ ಕೈಯಲ್ಲಿ ಹೀನಾಯವಾಗಿ ಸೋತು ಸ್ವಂತ ಪ್ರೇಕ್ಷಕರಿಂದಲೇ ಟೀಕೆಗಳನ್ನ ಎದುರಿಸ್ತು ಪಾಕ್. ಆಮೇಲೆ ಇದೇ ಇಂಡಿಯಾ ಕೊನೆಗೆ ಪಾಕ್ನಲ್ಲಿ ಒಂದು ಸೆಮಿಫೈನಲ್ ಜೊತೆಗೆ ಫೈನಲ್ ಕೂಡ ನಡೆಯೋದಕ್ಕೆ ಬಿಡಲಿಲ್ಲ. ಇದರಿಂದ ಪಾಕ್ ಆರ್ಥಿಕವಾಗಿ ತೀವ್ರವಾಗಿ ನಷ್ಟವನ್ನ ಅನುಭವಿಸಿದೆ. ನಿಜ ಹೇಳಬೇಕು ಅಂತಂದ್ರೆ 29 ವರ್ಷಗಳ ನಂತರ ಪಾಕಿಸ್ತಾನಕ್ಕೆ ಒಂದು ICC ಟೂರ್ನಮೆಂಟ್ ಆತಿಥ್ಯ ವಹಿಸುವ ಅವಕಾಶ ಇತ್ತು. ಆದರೆ ಭಾರತದ ಕಾರಣದಿಂದ ಆ ಟೂರ್ನಿ ಕೂಡ ಪೂರ್ತಿಯಾಗಿ ಅಲ್ಲಿ ನಡೀಲಿಲ್ಲ. ಪಾಕಿಸ್ತಾನದ ಜೊತೆ ದ್ವಿಪಕ್ಷೀಯ ಸಂಬಂಧಗಳು ಸರಿ ಇಲ್ಲದೆ ಇರೋದ್ರಿಂದ ಕ್ರಿಕೆಟ್ ಸಂಬಂಧಗಳು ಕೂಡ ಹಾಳಾಗುತ್ತೆ. ಇದರಿಂದ ಪಾಕ್ನಲ್ಲಿ ಪ್ರವಾಸ ಮಾಡೋದಕ್ಕೆ ಟೀಮ್ ಇಂಡಿಯಾಗೆ ಸರ್ಕಾರ ಅನುಮತಿಯನ್ನ ಕೂಡ ಕೊಟ್ಟಿಲ್ಲ. ಈ ಕಾರಣಕ್ಕೆ ಹೈಬ್ರಿಡ್ ಮಾದರಿಯಲ್ಲಿ ಟೀಮ್ ಇಂಡಿಯಾ ಟೂರ್ನಿಯಲ್ಲಿ ಭಾಗವಹಿಸುತ್ತೆ. ಅಂದ್ರೆ ಎಲ್ಲಾ ದೇಶಗಳ ಮ್ಯಾಚ್ಗಳು ಪಾಕಿಸ್ತಾನದಲ್ಲಿ ನಡೆದ್ರು, ಇಂಡಿಯಾದ ಜೊತೆ ನಡೆಯುವಂತ ಮ್ಯಾಚ್ಗಳು ಮಾತ್ರ ದುಬೈನಲ್ಲಿ ನಡೆದಿದೆ. ಹೀಗೆ ಒಂದು ಎರಡಲ್ಲ, ಟೀಮ್ ಇಂಡಿಯಾ ಆಡಿದಂತ ಲೀಗ್ ಸೆಮಿಫೈನಲ್ ಫೈನಲ್ ಮ್ಯಾಚ್ಗಳು ದುಬೈನಲ್ಲೇ ನಡೆದಿರುವಂಥದ್ದು. ಇದರಿಂದ ಪಾಕಿಸ್ತಾನಕ್ಕೆ ಭಾರೀ ನಷ್ಟ ಆಗಿದೆ. ಹಾಗಾದ್ರೆ ಟೀಮ್ ಇಂಡಿಯಾ ಬರದೇ ಇರೋದ್ರಿಂದ ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಆಯಿತು ಅನ್ನೋದನ್ನ ಕೂಡ ಹೇಳ್ತೀವಿ. ಭಾರತದ ಕ್ರಿಕೆಟ್ ಅಭಿಮಾನಿಗಳು ಪ್ರಪಂಚದಾದ್ಯಂತ ಇದ್ದಾರೆ. ಯಾವ ದೇಶದಲ್ಲಿ ICC ಟೂರ್ನಮೆಂಟ್ಗಳು ನಡೆದ್ರೂ ಕೂಡ ಭಾರತದ ಅಭಿಮಾನಿಗಳು ಸ್ಟೇಡಿಯಂಗೆ ಬಂದು ಮ್ಯಾಚ್ಗಳನ್ನ ನೋಡ್ತಾರೆ, ದುಡ್ಡು ಖರ್ಚು ಮಾಡ್ತಾರೆ. ಇದರಿಂದ ಒಳ್ಳೆ ಆದಾಯ ಬರುತ್ತೆ. ಇದರಿಂದ ಅಲ್ಲಿನ ಆರ್ಥಿಕ ವ್ಯವಸ್ಥೆಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಕೂಡ ಇದೇ ಒಂದು ಯೋಚನೆಯನ್ನ ಮಾಡಿತ್ತು, ಭಾರಿ ದುಡ್ಡನ್ನ ಖರ್ಚು ಮಾಡಿತ್ತು. ಆದರೆ ಭಾರತ ಪಾಕ್ ಹೋಗೋಕೆ ಒಪ್ಪದೇ ಇರೋದ್ರಿಂದ ಆ ದೇಶದ ಆಸೆಗಳೆಲ್ಲ ಸುಟ್ಟು ಹೋಗಿದೆ. ಇನ್ನು ಉಳಿದ ಆಸೆಗಳನ್ನ ಪಾಕಿಸ್ತಾನ ತಂಡ ಲೀಗ್ ಮ್ಯಾಚ್ ನಲ್ಲೇ ಸೋತು ಕಳ್ಕೊಂಡಿತ್ತು. ಸ್ನೇಹಿತರೆ, ಪಾಕ್ ಕೂಡ ಟೂರ್ನಿಯಿಂದ ಹೊರಬಂದಿದ್ರಿಂದ ಸ್ಟೇಡಿಯಂಗೆ ಪಾಕಿಸ್ತಾನ ಪ್ರೇಕ್ಷಕರು ಕೂಡ ಬರಲಿಲ್ಲ. ಹೀಗಾಗಿ ಅಂದುಕೊಂಡಂತ ಮಟ್ಟಿಗೆ ಟಿಕೆಟ್ಗಳು ಕೂಡ ಮಾರಾಟ ಆಗಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ಆ ದೇಶದ ಕ್ರಿಕೆಟ್ ಬೋರ್ಡ್ಗೆ ಭಾರೀ ನಷ್ಟ ಆಗಿದೆಯಂತೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಇರೋದ್ರಿಂದ 1996ರ ನಂತರ ICC ಟೂರ್ನಮೆಂಟ್ ನಡೆದಿಲ್ಲ. 2025ರಲ್ಲಿ ಚಾಂಪಿಯನ್ ಟ್ರೋಫಿ ನಡೆಸುವಂತ ಅವಕಾಶ ಬಂದಿದ್ರಿಂದ ಒಳ್ಳೆ ಆದಾಯ ಬರುತ್ತೆ ಅಂತ ಅನ್ಕೊಂಡಿದ್ರು. ಇದಕ್ಕಾಗಿ ಕರಾಚಿ, ಲಾಹೋರ್, ಲಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂಗಳನ್ನ ಹೊಸದಾಗಿ ಕೂಡ ಮಾಡಿದ್ರು, ಭದ್ರತೆಯನ್ನ ಹೆಚ್ಚಿಸಿದ್ರು. ಕೆಲವು ಪಾಕ್ ಮಾಧ್ಯಮಗಳ ಪ್ರಕಾರ ಈ ಟೂರ್ನಮೆಂಟ್ಗಾಗಿ ಪಾಕಿಸ್ತಾನ $64 ಮಿಲಿಯನ್ ಅಂದ್ರೆ 558 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಇದರ ಜೊತೆಗೆ ಆತಿಥ್ಯ ಸಾರಿಗೆಗಾಗಿ ಅಂದ್ರೆ ಆತಿಥ್ಯ ಆಗಿರ್ಬೋದು, ಅವರ ಟ್ರಾವೆಲಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ $9 ಮಿಲಿಯನ್ ಖರ್ಚಾಗಿದೆ. ಆದರೆ ಇದರಿಂದ ಯಾವುದೇ ಲಾಭ ಆಗಿಲ್ಲ, ನಷ್ಟವೇ ಆಗಿದೆಯಂತೆ. ಸೊ ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ಪಾಕಿಸ್ತಾನ ತಂಡ ತನ್ನ ದೇಶದಲ್ಲಿ ಎರಡೇ ಮ್ಯಾಚ್ ಆಡಿರುವಂಥದ್ದು. ನ್ಯೂಜಿಲ್ಯಾಂಡ್ ಜೊತೆ ನಡೆದಂತ ಮೊದಲ ಮ್ಯಾಚ್ನಲ್ಲಿ ಹೀನಾಯವಾಗಿ ಸೋಲ್ತಾನೆ. ಎರಡನೇ ಮ್ಯಾಚ್ನಲ್ಲಿ ಭಾರತ ತಂಡ ಸೋಲಿಸ್ತು. ಸೊ ಈ ಎರಡು ಸೋಲುಗಳ ನಂತರ ಪಾಕಿಸ್ತಾನ ತಂಡ ಸೆಮಿಫೈನಲ್ಗೆ ಕೂಡ ಹೋಗೋದಿಲ್ಲ. ಇಲ್ಲೂ ಕೂಡ ಲಾಸ್ ಅನ್ನು ಅನುಭವಿಸ್ತಾರೆ. ಬಾಂಗ್ಲಾದೇಶದ ಜೊತೆ ನಡಿಬೇಕಾಗಿದ್ದಂತ ಕೊನೆಯ ಮ್ಯಾಚ್ ಮಳೆ ಕಾರಣದಿಂದ ರದ್ದಾಗುತ್ತೆ. ಈ ಮ್ಯಾಚ್ಗಳ ನಂತರ ಪಾಕಿಸ್ತಾನ ಸ್ಟೇಡಿಯಂಗಳು ಖಾಲಿಯಾಗಿ ಕಾಣಿಸಿದೆ. ಚಾಂಪಿಯನ್ ಟ್ರೋಫಿ 2025 ನಡೆಸೋದಕ್ಕೆ ಪಾಕಿಸ್ತಾನಕ್ಕೆ ICCಯಿಂದ $6 ಮಿಲಿಯನ್ ಅಂದ್ರೆ ಸುಮಾರು 52 ಕೋಟಿ ರೂಪಾಯಿ ಬರುತ್ತೆ. ಪ್ರೇಕ್ಷಕರು ಬರದೇ ಇರೋದ್ರಿಂದ ಟಿಕೆಟ್ಗಳು ಹೆಚ್ಚಾಗಿ ಮಾರಾಟ ಆಗಲಿಲ್ಲ. ಇದರಿಂದ
ಆದಾಯ ಕೂಡ ಕಂಪ್ಲೀಟ್ ಆಗಿ ಲಾಸ್ ಆಗಿದೆ. ವಿದೇಶಿ ಪ್ರೇಕ್ಷಕರು ಕೂಡ ಕ್ರಿಕೆಟ್ ಮ್ಯಾಚ್ಗಳನ್ನು ನೋಡೋದಕ್ಕೆ ಪಾಕಿಸ್ತಾನಕ್ಕೆ ಹೋಗಿಲ್ಲ. ಇದರಿಂದ ಟೂರ್ನಮೆಂಟ್ ಖರ್ಚು ಮಾಡಿದಷ್ಟು ಆದಾಯ ಬರಲಿಲ್ಲ. ಒಂದು ಅಂದಾಜಿನ ಪ್ರಕಾರ ಚಾಂಪಿಯನ್ ಟ್ರೋಫಿ ನಡೆಸೋದ್ರಲ್ಲಿ ಪಾಕಿಸ್ತಾನಕ್ಕೆ ಸುಮಾರು 195 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಇದೀಗ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಈ ಒಂದು ಚಾಂಪಿಯನ್ಸ್ ಟ್ರೋಫಿ 2025ರಿಂದ ಭಾರೀ ನಷ್ಟ ಆಗಿದೆ. ಇದಕ್ಕೆ ಭಾರತವೇ ಕಾರಣ ಅನ್ನುವಂಥ ವಿಚಾರವಾಗಿ. ಸೊ ಸ್ನೇಹಿತರೆ, ನಿಮ್ಗೆ ಏನು ಅನ್ಸುತ್ತೆ? ಪಾಕಿಸ್ತಾನದಲ್ಲಿ ಭಾರತ ಒಂದು ಮ್ಯಾಚನ್ನು ಕೂಡ ಆಡಿಲ್ಲ. ಸೊ ಅವರಿಗೆ ಕಂಪ್ಲೀಟ್ ಆಗಿ ಲಾಸ್ ಆಗಿದೆಯಂತೆ. ಸೊ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.